ಅರೆ ರಾಜಣ್ಣ ಮನೆ ಹತ್ರ ಕರ್ಕೊಂಡು ಬಂದ್ರಲ್ಲ, ನಾವು ಆಫೀಸಿಗೆ ಹೋಗ್ತೀವಿ ಅಂತ ಅನ್ಕೊಂಡೆ. ಲೈಟಾಗಿ ನಿದ್ದೆ ಬಂದ್ಬಿಟ್ಟಿತ್ತು, ಯಾವ ಕಡೆ ಹೋಗ್ತೀವಿ ಅಂತನೂ ನೋಡ್ಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಆಫೀಸಾ? ನಾನು ಅಷ್ಟು ಕ್ರೂಲ್ ಅನ್ಕೋಬೇಡ. ಇವಾಗ ನಮ್ಮ ಕ್ವೈಟ್ ಸೆನ್ಸಿಬಲ್. ನೀನು ಮನೆಗೆ ಹೋಗಿ ರೆಸ್ಟ್ ಮಾಡು. ಆಮೇಲೆ ರಾಜು ಕೈಲಿ ನಿನಗೆ ಆರ್ತಿಗೆ ತೊಗೊಂಡಿರೋ ಒಡವೆಗಳನ್ನ ಮನೆಗೆ ತಲುಪಿಸ್ತೇನೆ. ನಂಗೆ ಯಾಕೋ ಅದು ಬೇಡ ಅನ್ಸುತ್ತೆ. ಯಾಕೆ ಬೇಡ? ಸಡನ್ ಆಗಿ ಏನಾಯ್ತು ನಿನಗೆ? ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಾನು ಆ ಮನೆಗೆ ಸೊಸೆಗಳು ಅಂದ್ಕೊಂಡು ಅಜ್ಜಿ ಅವತ್ತು ಬಳೆ ಕೊಟ್ಟರು. ಆಮೇಲೆ ಇವತ್ತು ಸರ ಎಲ್ಲ ಕೊಡ್ಸಿದ್ದಾರೆ. ಆದರೆ ಅವ್ರು ಅಂದ್ಕೊಂಡಂಗೆ ನಮ್ಮ ಮಧ್ಯೆ ಅಂಥದ್ದೇನೂ ಇಲ್ಲ. ಹಾಗಿರುವಾಗ ನಾನು ಅದನ್ನೆಲ್ಲ ತೊಗೊಳ್ಳೋದು ಸರಿ ಇರೋದಿಲ್ಲ ಅಲ್ವಾ? ಸೊ ಪ್ಲೀಸ್ ನನಗೆ ಅಂತ ಪರ್ಚೇಸ್ ಮಾಡಿರೋದು ಯಾವುದೂ ನನಗೆ ಕಳಿಸ್ಬೇಡಿ. ನೀನು ತುಂಬಾ ಯೋಚನೆ ಮಾಡ್ತೀಯ, ಆದರೆ ಎಲ್ಲ ಸಲನೂ ಸರಿಯಾಗಿ ಯೋಚನೆ ಮಾಡಲ್ಲ. ಪ್ರೀತಿಗೆ ಬೆಲೆ ಕಟ್ಟೋದಕ್ಕಾಗಲ್ಲ. ಅದನ್ನ ಪ್ರೀತಿಯಿಂದ ಕೊಡ್ಸಿರೋದು. ಸುಮ್ಮನೆ ಹಾಕೋ ಅಷ್ಟೆ. ಎಷ್ಟೇ ದೂರ ಕಳಿಸಿದ್ರು ಕೊನೆಗೂ ಎದುರುಗಡೆನೆ ಬಂದು ನಿಲ್ತೀಯಲ್ಲ. ನನಗೆ ನಿಮ್ಮ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ. ಮಾತಾಡೋಷ್ಟು ಗೌರವನೂ ನೀವು ಉಳಿಸ್ಕೊಂಡಿಲ್ಲ. ನೇನು ನಿಂತಿರೋದು ಸುಹಾಸಿನಿ ಎದುರುಗಡೆ ಅಂದಮೇಲೆ ನಿನಗೆ ಇಷ್ಟ ಇರಲಿ ಗಿಲ್ದೇ ಇರಲಿ, ನಾನು ಹೇಳೋದನ್ನು ಕೇಳಲೇಬೇಕು. ಯಾಕಂದರೆ ನನಗೆ ಹೇಳಿ ಅಭ್ಯಾಸನೇ ಹೊರತು ಕೇಳಿ ಅಲ್ಲ. ಓಡ್ ಹೋಗಿ ವೇದಾಂತ ಹತ್ರ ಏನು ಹೇಳಬೇಕು ಅಂತಿದ್ದೆ ಅದನ್ನು ಮೊದಲು ಬೊಗಳು. ಹೀಗೆ ಹೇಗಿದ್ದೀರಾ? ಪರವಾಗಿಲ್ವಾ? ಆರ್ತಿ ಅವರೇ, ನಾನು ಈಗಷ್ಟೇ ದೇವಸ್ಥಾನದಲ್ಲಿದ್ದೆ. ಸಡನ್ನಾಗಿ ನಿಮ್ಮನೆಗೆ ಹೇಗೆ ಬಂದೆ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಈಗ ಇದನ್ನು ಯಾಕೆ ಕುಡಿತಾ ಇದ್ದೀನಿ? ನೀವು ಮತ್ತು ಸಾರಿಕಾ ಕ್ಲೈಂಟ್ ಮೀಟಿಂಗ್ ಅಂತ ಆಫೀಸಿಂದ ಹೊರಟಿದ್ರಿ.
ಅವರೇ ಎಲ್ಲಿ ಹೋಗ್ತಿದ್ದೀರಾ? ಥೂ, ಇಂಥ ಚೀಪ್ ಜನನೂ ಇರ್ತಾರ. ಮನೆ ಹಾಳಿ ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಎಳ್ನೀರಿಗೆ ಯಾವುದೋ ಡ್ರಗ್ನ ಓವರ್ ಡೋಸಲ್ಲಿ ಮಿಕ್ಸ್ ಮಾಡಿ ನನಗೆ ನಶೆ ಏರಿಸಿ ನನ್ನನ್ನೇ ಮದುವೆ ಆಗ ಕೊಟ್ಟಿದ್ಲ. ನಾನು ಅವಳನ್ನ ಸುಮ್ಮನೆ ಬಿಡಲ್ಲ. ಏನು ಬೇಡ ವಿಕ್ಕಿ ಬಾವ. ಅಕ್ಕ ಅವಳಿಗೆ ಕೊಟ್ಟಿರೋ ಡೋಸ್ಗೆ ಅವಳು ಮಿನಿಮಮ್ 10 ವರ್ಷ ಆದರೂ ನಿಮ್ಮ ಬಗ್ಗೆ ಯೋಚನೆನೇ ಮಾಡಲ್ಲ. ಐಮ್ ಸೋ ಸಾರಿ ಆರ್ತಿ ಅವರೇ. ಅವಳು ಎಳ್ನೀರು ಕುಡಿಯೋಕ್ಕೆ ಅಂತ ಕಾರ್ ನಿಲ್ಲಿಸಿ ನನಗೂ ಕುಡಿಯೋಕ್ಕೆ ತುಂಬ ಫೋರ್ಸ್ ಮಾಡಿದ್ಲು. ನನ್ನಿಂದ ನಿಮಗೆ ದೊಡ್ಡ ತಪ್ಪು. ಇದ್ರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ವಿಕ್ಕಿ ಅವರೇ, ನೀವು ತುಂಬ ಇನ್ನೋಸೆಂಟ್. ಅದೇ ನನ್ನಿಂದ ಆಗಿರೋ ತಪ್ಪು. ನಾನು ಇನ್ನೋಸೆಂಟ್ ಆಗಬಾರ್ದಾಗಿತ್ತು. ಸ್ವಲ್ಪ ಚುರುಕಾಗಿದ್ದಿದ್ರು ಅವಳು ಮೋಸ ಮಾಡೋದನ್ನ ಅರ್ಥ ಮಾಡ್ಕೋಬೋದಾಗಿತ್ತು. ಐಮ್ ಸೋ ಸಾರಿ ಆರ್ತಿ ಅವರೇ. ದಯವಿಟ್ಟು ಹಾಗೆ ಹೇಳ್ಬೇಡಿ. ಅವಳು ದೊಡ್ಡ ಕೇಡಿ, ಯಾವ ಮಟ್ಟಕ್ಕಾದರೂ ಇಳಿತಾಳೆ. ಹಾಗಂತ ಅವಳು ಯಾವಾಗಲೂ ಏನು ಮಾಡ್ತಾಳೋ ಅಂತ ನಾವು ಯೋಚನೆ ಮಾಡ್ಕೊಂಡು ಇರೋಕ್ಕಾಗಲ್ವಲ್ಲ. ನಾವು ಅವಳ ಮಟ್ಟಕ್ಕೆ ಇಳಿಬಾರ್ದು. ಹುಡುಗಿಯಾಗಿ ಇಷ್ಟು ಕೆಟ್ಟ ಬುದ್ಧಿ ಇರುತ್ತೆ ಅಂದರೆ ಶಾಕ್ ಆಗುತ್ತೆ ಆರ್ತಿ ಅವರೇ. ನಿಮ್ಮ ಮನೇಲೆ 4 ಜನ ಹೆಣ್ಮಕ್ಳಿದ್ದೀರಾ, ಒಬ್ಬರಾದರೂ ಈ ಥರ ಯೋಚನೆ ಮಾಡ್ತೀರಾ? ಇಲ್ಲ ಅದು ಬಿಡಿ, ಸಾರ್ಥಕು ಅವಳ ಸ್ವಂತ ಅಣ್ಣ, ಅವ್ರು ಎಷ್ಟು ಒಳ್ಳೆಯವರು. ಅವ್ರಿಗಿಂತ ತಂಗಿ, ಅವಳಿಗೇನಾದರೂ ತಕ್ಕ ಶಾಸ್ತಿ ಮಾಡಲೇಬೇಕು. ಬೇಡ ವಿಕ್ಕಿ ಅವರೇ, ಕೊಚ್ಚೆ ಮೇಲೆ ಕಲ್ಲು ಹಾಕಬಾರ್ದು. ಅವಳಿಗೆ ಏನು ಹೇಳಬೇಕೋ ಅದನ್ನು ಸರಿಯಾಗಿ ಹೇಳಿ ಬಂದಿದ್ದೀನಿ. ಮತ್ತೆ ಈ ಥರದ್ದೆಲ್ಲ ರಿಪೀಟ್ ಆದರೆ ಏನಾಗುತ್ತೆ ಅಂತ ನಾನು ಖಾರವಾಗೇ ಹೇಳಿ ಬಂದಿದ್ದೀನಿ. ನೀವೇನೂ ಮಾಡೋಕ್ಕೆ ಹೋಗಬೇಡಿ. ನಾನಿನ್ನೂ ಮಾತು ಮುಗಿಸಿಲ್ಲ. ನೇನಿರಲಿ, ನಿನ್ನ ಹೆಸರು ಹೇಳೋಕ್ಕೂ ನನಗಿಷ್ಟ ಇಲ್ಲ. ನೀನು ಹೋಗಿ ವೇದಾಂತನ ತಪ್ಕೊಂಡ್ಬಿಟ್ರೆ ಅವನೇನು ತಲೆ ಸವರಿ ಸಮಾಧಾನ ಮಾಡ್ತಾನೆ ಅಂತ ಅಂದ್ಕೊಂಡಿದ್ಯಾ? ನಿಮ್ಮಿಬ್ಬರ ಮಧ್ಯೆ ಇಷ್ಟೆಲ್ಲ ನಡೆದಿರಬೇಕಾದ್ರೆ ಅದು ಈ ಸ್ಥಿತಿಲಿ ನಿನ್ನನ್ನು ಯಾಕೆ ನಗ್ತಿದ್ದೀರಾ? ಅವನೆಲ್ಲಿ ಮತ್ತೆ ನಾವು ಒದ್ದು ಆಚೆ ಹಾಕ್ತಾನೋ ಅಂತ ನೆನೆಸ್ಕೊಂಡು ನಗ್ತಾ ಇದೆ. ಬೇಡದೇ ಇರೋ ಜಾಗದಲ್ಲಿ ತಲೆ ಎತ್ತಕ್ಕೆ ಹೋಗಬೇಡ. ಎತ್ತರದಲ್ಲಿರೋರು ಒಂದು ತಲೆ ತುಳಿತಾರೆ, ಇಲ್ಲ ತಲೆ ತೆಗಿತಾರೆ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಎಷ್ಟು ದಿನ ಎಲ್ಲಿ ತಲೆ ಮರೆಸ್ಕೊಂಡಿದ್ಯೋ ಅಲ್ಲೇ ಹೊರಟೋಗು. ಮತ್ತೆ ವೇದಾಂತಕ್ಕೆ ಕಾಣಿಸ್ಕೊಳ್ಳೋ ದುಸ್ಸಾಹಸ ಮಾಡಬೇಡ. ಪಾನಿಪುರಿ ಡಿಟೆಕ್ಟಿವ್ ಸಂಘದ ಅಧ್ಯಕ್ಷ, ಊಟಕ್ಕೆ ಉಪ್ಪಿನಕಾಯಿ ಹಾಕ್ತಂಗೆ ನಾನು ಮೀನಾಕ್ಷಿ ಬಗ್ಗೆ ಇಟ್ಟಿಟ್ಟೇ ಇನ್ಫಾರ್ಮೇಶನ್ ಕೊಡ್ತಿಲ್ಲ. ಇದು ಬಿಲ್ಡಪ್ ಜಾಸ್ತಿ ಆಯ್ತು ಅನ್ಸ್ತಲ್ವಾ? ನಂಗೆ ಬಿಲ್ಡಪ್ ಅಂತ ಹೊಳೆ ನರಸೀಪುರ ಮನೆ ಮುಂದೆ ಮೀನಾಕ್ಷಿ ರಂಗೋಲಿ ಫೋಟೋ ತೋರ್ಸ್ಕೊಂಡು ನೆನ್ಸ್ಕೊಂಡೆ. ಬೇಡ ಬಿಡು. ನನ್ ಚಿನ್ನು, ನನ್ ಮುಂದೆ ನನ್ ಬಂಗಾರ ತೋರ್ಸ ಪ್ಲೀಸ್ ಕಣ. ಮೀನು ಮೀನು ಮೀನು, ಅಯ್ಯೋ ಡಾರ್ಲಿಂಗ್. ಬಳೆಗಳು ಎಷ್ಟು ಚೆನ್ನಾಗಿದೆ ಅಲ್ವಾ ಅಮ್ಮ? ಎಲ್ಲ ಲೇಟೆಸ್ಟ್ ಡಿಸೈನ್ಸೇ. ಎಲ್ಲ ಒಡವೆಗಳೂ ತುಂಬ ಚೆನ್ನಾಗಿದೆ ಅಮ್ಮ. ನಾನು ನನ್ನ ತಾಯಿ ಮೇಲೆ ಬೇಕಾದರೂ ಆಣೆ ಮಾಡಿ ಹೇಳ್ತೀನಿ, ಅಮೂಲ್ಯ ಯಾವ ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನನಗೆ ಇವಳ ಮೇಲೆ ಇರೋ ನಂಬಿಕೆ ಅಂತದ್ದು. ಪ್ರೀತಿಗೆ ಬೆಲೆ ಕಟ್ಟೋದಕ್ಕಾಗಲ್ಲ.
ಈ ಸರನ ನಾನು ಹಾಕೊಂಡ್ರೆ ಹೇಗಿರುತ್ತೆ? ಹಳೆ ಮುತ್ತಿ ಅಮ್ಮ, ಅಮ್ಮೋ, ಎಲ್ಲೇ ಕಳೆದು ಹೋಗಿದ್ದೆ? ಏನು ಯೋಚನೆ ಮಾಡ್ತಿದ್ದೆ? ಯೋಚನೆನಾ? ನಾನಾ? ಏನೂ ಇಲ್ಲ. ನಾನೇನು ಕಳೆದೋಗಿದ್ದೆ? ಇಲ್ಲೇ ಇದ್ನಲ್ಲ. ದೇಹ ಮಾತ್ರ ಇಲ್ಲಿತ್ತು, ಜ್ಞಾನ ಇನ್ನೆಲ್ಲೋ ಇತ್ತು. ಸಾಕು ಸುಮ್ಮನೆ, ಎಂಥದ್ದು ಇಲ್ಲ ಮಣ್ಣು. ನಮ್ಮ ಹಳೆ ಟೇಪ್ ರೆಕಾರ್ಡರ್ ಆರ್ತಿ ಅಕ್ಕನೂ ಹೀಗೆ ಲವ್ ಮಾಡಿದ ಹೊಸದ್ರಲ್ಲಿ ಕೂತಲ್ಲೇ ಕಳೆದೋಗ್ಬಿಟ್ಟಿರೋಳು. ಈಗ ನೀನು ಹಳೆ ಮುಸ್ಕಿ. ಏ ಅದಿತಿ, ವಯಸ್ಸಿಗೆ ಮೀರಿದ ಮಾತಾಡ್ತಿದ್ಯಾ ನೀನು? ಸಾರಿಕಾ, ಏನು ಮಾಡ್ತಿದ್ಯಮ್ಮ ನೀನು? ಯಾಕೆ ಇದನ್ನೆಲ್ಲ ಹೊಡೆದಾಗ್ತಾ ಇದೆಯಾ? ನೋಡು, ನನ್ನ ಮಾತು ಕೇಳು ಸಾರಿಕಾ. ನಿಮ್ಮಮ್ಮ ನೋಡಿದ್ರೆ ಏನು ಅನ್ಕೊಳ್ಳಲ್ಲ ಹೇಳು? ನಾನು ಕೇಳಲ್ಲ, ನಾನು ಯಾರ ಮಾತು ಕೇಳಲ್ಲ. ನನ್ನ ಹತ್ರ ಯಾರು ಮಾತಾಡ್ಬೇಡಿ. ಮೊದಲು ಏನಾಯ್ತು, ಯಾಕೆ ಹೀಗೆ ಆಡ್ತಿದ್ಯಾ ಅಂತ ಹೇಳಮ್ಮ. ಸಮಾಧಾನ ಮಾಡ್ಕೋ ಸಾರಿಕಾ. ಸಾರಿಕಾ, ಸ್ಟಾಪ್ ಇಟ್ ಸಾರಿಕಾ. ಸಾರಿಕಾ, ಸುಮ್ಮನಿರು, ತಪ್ಪು ಮಾಡ್ತಿದ್ಯಾ ನೀನು. ಸಾರಿಕಾ, ನನ್ನ ಮಾತು ಕೇಳು, ಸುಮ್ಮನಿರು. ಸಾರಿಕಾ, ಪ್ಲೀಸ್ ಸ್ಟಾಪ್ ದಿಸ್ ನಾನ್ಸೆನ್ಸ್. ಸಾರಿಕಾ, ನನಗೆ ಯಾಕೋ ಅಮ್ಮಗೆ ದೃಷ್ಟಿಯಾಗಿದೆ ಅನ್ಸುತ್ತೆ. ಅಕ್ಕ, ದೃಷ್ಟಿನೂ ಇಲ್ಲ, ಎಂಥದ್ದು ಇಲ್ಲ. ಅದಕ್ಕೂ ನೀನು ಯಾವುದಾದ್ರೂ ದೇವ್ರಿಗೆ ಹರಕೆ ಹೊತ್ಕೊಟ್ಬೇಡ. ಇಲ್ಲ ಇಲ್ಲ, ಇದು ದೃಷ್ಟಿನೇ. ಅದಿತಿ, ನೀನು ಹೋಗು, ಸ್ವಲ್ಪ ಉಪ್ಪು ಕೆಂಪು ಮೆಣಸಿನ್ಕಾಯಿ ತಗೊಂಬ, ನಾನು ದೃಷ್ಟಿ ತೆಗಿತೀನಿ. ಕಾಲ್ಗೆ ಚಕ್ರ ಕಟ್ಕೊಂಡು ತಿರುಗಾಡ್ತಾಳೆ, ಎಲ್ಲೋ ಕೆಟ್ಕಣ್ ತಾಗಿದೆ. ದೃಷ್ಟಿ ಆಗಿರ್ಬೋದು, ಆದ್ರೆ ಕೆಟ್ಟ ಕಣ್ಣಲ್ಲ ಅನ್ಸುತ್ತೆ. ಹಾಗಂದ್ರೇನೆ? ಏನಿಲ್ಲ, ಯಾರ್ ದೃಷ್ಟಿಯಾಗಿದೆ ಅಂತ ನಂಗೆ ಗೊತ್ತು ಅಂದೆ. ಒಬ್ರಿಗೊಬ್ರು ಕಾಲು ಹೇಳ್ಕೊಳ್ಳಿಲ್ಲ ಅಂದ್ರೆ ನಿದ್ದೆನೇ ಬರಲ್ಲ ಅಲ್ವಾ? ನನಗೆ ನಿದ್ದೆ ಬರುತ್ತಮ್ಮ, ಆದ್ರೆ ನಮ್ಮ ಹಳೆ ಮುಕ್ಕಿಗೆ ನಿದ್ದೆ ಬರೋ ಡೌಟು. ನಿದ್ದೆ ಬಂದಿಲ್ಲ ನನಗೆ, ನಿದ್ದೆ ಬಂದಿಲ್ಲ, ರಾತ್ರಿ ಎಲ್ಲ ನಿನ್ನ ನೆನಪಲ್ಲಿ ನಿದ್ದೆ ಬಂದಿಲ್ಲ. ಲೇವಿಲ್ಡೆ ಬಾ, ಸುಮ್ಮನಿದ್ಬಿಡೆ. ಸುಮ್ಮನಿರಲ್ಲ. ಬೇಡ ನೋಡು. ಏನೇ ಮಾಡ್ತೀಯಾ? ಮತ್ತೆ ಅಳ್ಬೇಡ ಸಾರಿಕಾ, ಹುಚ್ಚಿ ಥರ ಆಡ್ತಿದ್ಯಾ ನೀನು. ಹೌದು, ನಾನು ಹುಚ್ಚಿನೇ. ಎಲ್ಲರ ಕಣ್ಣಿಗೂ ನಾನು ಹುಚ್ಚಿ ಥರನೇ ಕಾಣಿಸ್ತಾ ಇದ್ದೀನಿ. ಯಾರಿಗೂ ನನ್ನ ಬಗ್ಗೆ ಚೂರು ಪ್ರೀತಿ ಇಲ್ಲ. ನನ್ನ ಲೆಕ್ಕಕ್ಕೆ ಇಲ್ಲ ಅಲ್ವಾ? ನನ್ನನ್ನು ವಿಲನ್ ಥರ ಟ್ರೀಟ್ ಮಾಡ್ತೀರಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಮ್ಮ ಏನೇನೋ ಮಾತಾಡ್ತಾ ಇದೀಯಾ? ನಾವ್ಯಾಕೆ ನಿನ್ನ ಹಾಗೆಲ್ಲ ತಿಳ್ಕೊಳ್ತೀವಿ? ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೊ. ಈಗ ಏನಾಯ್ತು ಅಂತ ಹೇಳು.
ಸಾರಿಕಾ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಇವಾಗ ಏನಾಯ್ತು ಅಂತ ಹೇಳು. ವಿಷಯ ಏನು ಎತ್ತ ಅಂತ ಹೇಳಿದೆ ಹಿಂಗೆ ರಂಪಾಟ ಮಾಡಿದ್ರೆ ನಾವೇನು ಅಂತ ಅಂದ್ಕೋಬೇಕು. ಮೊದಲು ಅಳೋದು ನಿಲ್ಲಿಸಿ ಏನಾಯ್ತು ಅಂತ ಹೇಳು. ನನ್ನ ಕನ್ಸಲ್ಲ ನುಚ್ಚು ನೂರಾಗೋಯ್ತು. ನನ್ನ ಮನ್ಸಲ್ಲಿದ್ದ ಸಣ್ಣ ಹೋಪ್ ಕೂಡ ಕಳೆದೋಯ್ತು. ಇನ್ಯಾವತ್ತೂ ವಿಕ್ಕಿ ನನ್ನವರಾಗಕ್ಕೆ ಸಾಧ್ಯ ಇಲ್ಲ. ಕ್ರಾಂತ್, ಕೆಳಗಡೆಲ್ಲ ಊಟಕ್ಕೆ ಕಾಯ್ತಿದ್ದಾರ? ಬೇಗ ಬಾ. ನನಗೆ ಹಸ್ವಿಲ್ಲ ಅಗ್ರಜ, ನನಗೆ ಬೇಡ. ಹಸ್ವಿಲ್ಲ ಅಂದ್ರೆ ಏನರ್ಥ? ನಿಂಗೆ ಹಾಗೆ ಹೇಳೋದಕ್ಕೆ ಯಾವ ರೀಸನ್ ಇಲ್ಲ. ಬಾ ಹೋಗೋಣ. ಅಗ್ರಜ, ವಾಟ್ ಹ್ಯಾಪನ್ ವಿಕ್ರಾಂತ್? ಅಗ್ರಜ, ನೀನು ಯಾವಾಗಲೂ ನನ್ನ ಜೊತೆಗಿರ್ತೀಯ ತಾನೆ? ನಾನು ಬಿಟ್ಟೋಗಲ್ಲ ಅಲ್ವಾ? ಇದು ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಹ್ಯಾವ್ ಯು ಲಾಸ್ಟ್ ಯು ಮೈಂಡ್? ಗೊತ್ತಿಲ್ಲ ಅಗ್ರಜ, ನನಗೆ ಯಾಕೋ ಆರ್ತಿಯವ್ರನ್ನ ಕಳ್ಕೊತೀನಿ ಅನಿಸ್ತಾ ಇದೆ. ವಾಟ್? ಸಡನ್ನಾಗಿ ಏನಾಯ್ತು ನಿನಗೆ? ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಭಯ ಅಗ್ರಜ. ಇಷ್ಟೆಲ್ಲ ಆದಮೇಲೂ ಆರ್ತಿಯವರು ನನಗೆ ಸಿಗದೆ ಹೋದ್ರೆ ಅನ್ನೋ ಟೆನ್ಷನ್. ಶಡ ವಿಕ್ರಾಂತ್, ಹುಚ್ಚುಚ್ಚಾಗಿ ಮಾತಾಡಬೇಡ. ಆ ಥರ ಯೋಚನೆ ಕೂಡ ಮಾಡಬೇಡ. ನೆವರ್ ಎವರ್ ನೆವರ್. ನೀವಿಬ್ಬರು ಮದುವೆ ಆಗೋವರೆಗೂ ನಾನು ನಿಮ್ಮ ಜೊತೆನೇ ಇರ್ತೀನಿ. ಮದುವೆ ನಡೆಯೋವರೆಗೂ ನಾನು ರಿಲ್ಯಾಕ್ಸ್ ಕೂಡ ಆಗೋದಿಲ್ಲ. ಅದೇನೇ ಪ್ರಾಬ್ಲಮ್ ಬರಲಿ, ನಾನು ನೋಡ್ಕೋತೀನಿ. ಸಡನ್ನಾಗಿ ವಿಕ್ರಾಂತ್ ಈ ಥರ ಎಲ್ಲ ಮಾತಾಡ್ತಿದ್ದಾನೆ ಅಂದರೆ ಖಂಡಿತವಾಗ್ಲೂ ಏನೋ ಪ್ರಾಬ್ಲಮ್ ಆಗಿರಬೇಕು. ಅಮ್ಮು, ನೀನು ಸೆಲೆಕ್ಟ್ ಮಾಡಿರೋ ಒಡವೆ ಎಲ್ಲ ತುಂಬ ಚೆನ್ನಾಗಿದೆ ಕಣೆ. ಆದರೆ ಮದುವೆಗೂ ಮುಂಚೆ ಅದನ್ನೆಲ್ಲ ಇಸ್ಕೊಳ್ಳೋದು ಸರಿ ಇರುತ್ತಾ ಅಂತ ಅಮ್ಮ ಕೇಳ್ತಾ ಇದ್ಲು. ಅದರಲ್ಲಿ ಏನು ಪ್ರಾಬ್ಲಮ್ಮು? ಹೇಗಿದ್ರು ಅದನ್ನೆಲ್ಲ ಆಮೇಲೆ ನಿನ್ನ ಗಂಡನ ಮನೆಗೆ ತೊಗೊಂಡೋಗ್ತೀಯಾ, ಅದನ್ನೆಲ್ಲ ನೀನು ಇಲ್ಲಿಡ್ತೀಯಾ? ಅದು ಹಾಗಲ್ಲ ಕಣೆ. ಅಯ್ಯೋ ಅಕ್ಕ, ನೀನು ವಿಚಾರ ಬಿಡು. ಅಜ್ಜಿ ನನಗೂ ಒಡವೆ ಕೊಡಿಸಿದ್ದಾರೆ. ಬಟ್ ನಾನು ಅವ್ರ ಹತ್ರ ಮಾತಾಡಿದೆ. ಆದರೆ ಅವರು ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ, ಸುಮ್ಮನೆ ತಗೋ ಅಂತ ಅಂದ್ಬಿಟ್ರು. ಯಾರೋ ಅಜ್ಜಿನಾ? ಮತ್ಯಾರೇ? ಅತ್ತೆನಾ? ಮಾವನಾ? ಹೋಗಕ್ಕ. ಹೋಗಕ್ಕನಾ? ಏನೇ ಹೇಳ್ತಿದ್ಯಾ? ನನಗೇನು ಅರ್ಥ ಆಗ್ತಿಲ್ಲ. ಏನಿಲ್ಲ ಬಿಡಕ್ಕ. ಏನೂ ಇಲ್ಲ ಅನ್ನೋದ್ರಲ್ಲೇ ಏನೋ ಇದೆ. ಓ, ವೇದಾಂತ್ ಭಾವನ ಬಗ್ಗೆ ಹೇಳ್ತಿರೋದಾ? ಅಚ್ಚಿ, ಕೂತ್ಕೊಳ್ಳಿ. ಏನಾಯ್ತು ಅಚ್ಚಿ? ನೀನು ನನ್ನ ಕಣ್ಮುಂದೆನೇ ಬೆಳೆದು ದೊಡ್ಡವನಾದವು. ನೀನು ನೋಡಿದ್ರೆ ಖುಷಿ ಆಗತ್ತೆ ಕಣೋ. ನನಗೆ ಗೊತ್ತಜ್ಜಿ, ಬಟ್ ಈಗ ಯಾಕೆ ಹೇಳ್ತಿದ್ದೀರಾ? ತುಂಬ ವಿಚಾರ ಗೊತ್ತಿರೋದೇ ಆಗಿರುತ್ತೆ ಕಣೋ. ನಿನಗೆ ನಮ್ಮ ಯಜಮಾನ್ರಿಗೆ ತುಂಬ ಹೋಲಿಕೆ ಇದೆ. ಅವರು ನನ್ನ ಬಗ್ಗೆ ಯಾರಾದರೂ ಏನಾದರೂ ಅಂದರೆ ಸಹಿಸ್ತಾ ಇರಲಿಲ್ಲ. ಈಗ ನೀನು ಕೂಡ ಅಮೂಲ್ಯನ ಅದೇ ಥರ ನೋಡ್ತಾ ಇದೆಯಾ ಕಣೋ. ನಾನು ಹಾಗೇನಿಲ್ಲ ಅಜ್ಜಿ. ತಾತನಷ್ಟು ಒಳ್ಳೆ ಗುಣ ನನ್ನಲ್ಲಿಲ್ಲ. ಅದಕ್ಕೆ ಯಾಕೋ ಟೆನ್ಷನ್ ಮಾಡ್ಕೊಳ್ತೀಯಾ? ನನಗೆ ಈ ವೇದಾಂತ ಅಂದ್ರೆ ತುಂಬ ಇಷ್ಟ ಕಣೋ.